ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಓರ್ವನಲ್ಲದೆ ಮತ್ತೆ ಈರ್ವರುಂಟೆ ಮರುಳೆ, ಓರ್ವನೇ ಸರ್ವಜ್ಞನೆಂಬುವನು, ಓರ್ವನೇ ಸರ್ವಜ್ಞನೆಂಬುವನು ಜಗಕ್ಕೆಲ್ಲ ಕರ್ತಾರನು, ಓರ್ವನೇ ದೇವ ಸರ್ವಜ್ಞ. ಸರ್ವಜ್ಞನೆಂಬುವನು ಓರ್ವನೇ ಜಗಕ್ಕೆಲ್ಲ, ಸರ್ವಜ್ಞರಿರುವರು ಆಗಲ್ಕೆ ತನಗಾಗಿ ಕರ್ಮವೆಸಗಿಹನೆ ಸರ್ವಜ್ಞ. ಸೃಷ್ಟಿಸುವನು ಅಜನೆಂಬ ಕಷ್ಟದ ನುಡಿ ಬೇಡ, ಸೃಷ್ಟಿಸುವವ ತನ್ನ ಶಿರಹರಿಯೇ ಮತ್ತೊಂದ ಸೃಷ್ಟಿಸನೇಕೆ ಸರ್ವಜ್ಞ. ಇಂಗಿನೊಳು ನಾತವನು ತೆಂಗಿನೊಳಗೆಳನೀರ, ಭೃಂಗ ಕೋಗಿಲೆಯ ಕಂಠದೊಳು ಗಾಯನ ತುಂಬಿದವರಾರೋ ಸರ್ವಜ್ಞ. ಚಿತ್ರವನು ನವಿಲಿನೊಳು ವಿಚಿತ್ರವನು ಗಗನದೊಳು, ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರು ಯಾರೋ ಸರ್ವಜ್ಞ. ಮಿಡಿಹಣ್ಣು ಆಲಕ್ಕೆ ಹಿಡಿಹಣ್ಣು ಕುಂಬಳಕ್ಕೆ, ಅಡಿ ನೆಳಲೊಳಿಪ್ಪ ಪಾಂಥತ ಕೆಳದಂತೆ ಮೃಡನು ಮಾಡಿಹನು ಸರ್ವಜ್ಞ. ಇವು 6 ವಚನಗಳು ಮಾತಾಜಿಯವರು ತಯಾರಿಸಿರುವಂತಹ ವಿಶ್ವಕಲ್ಯಾಣ ಮಿಷನ್ ಮತ್ತು ಬಸವಧರ್ಮ ಪೀಠದ ವತಿಯಿಂದ ತಯಾರಿಸಿರುವಂತಹ ಸರ್ವಜ್ಞ ಸಂದೇಶ ಅನ್ನುವಂಥದ್ರಲ್ಲಿರುವ ಕಂತುಗಳು, ವಚನದ ಕಂತುಗಳು. ಸರ್ವಜ್ಞನ ವಚನಗಳನ್ನು ಕಂತುಗಳಾಗಿ ವಿಭಾಗ ಮಾಡಿ ತತ್ವದ ಆಧಾರದ ಮೇಲೆ 2 ಕ್ಯಾಸೆಟ್ಗಳನ್ನು ಮಾಡಿದ್ರು. ಅವಾಗ ಸುಮಾರೊಂದು 27-28 ವರ್ಷದ ಮೇಲೆ ಆಗಿರ್ಬೇಕಾದ ಕ್ಯಾಸೆಟ್ ಆಗಿ. ಆವಾಗ 2 ಕ್ಯಾಸೆಟ್ಗಳು, ಒಂದು ಸರ್ವಜ್ಞ ವಾಣಿ, ಇನ್ನೊಂದು ಸರ್ವಜ್ಞ ಸಂದೇಶ. 2 ಕ್ಯಾಸೆಟ್ಗಳಿಂದ ಸೇರಿ ಸುಮಾರೊಂದು 50-60 ವಚನಗಳು ಆಗ್ತವೆ ಅಂತ ಕಾಣಿಸ್ತದೆ. ಆದರೆ ದುರ್ದೈವ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು, ರಾಗವನ್ನು ಅರ್ಥ ಮಾಡ್ಕೊಂಡು ಹಾಡಿರೋರು ಕಾರ್ಯಕ್ರಮದಲ್ಲಿ ಹಾಡೋರ ಸಂಖ್ಯೆ ನಾನೆಲ್ಲೂ ಬೇರೆ ಕಡೆ ಕೇಳಲೇ ಇಲ್ಲ. ಕ್ಯಾಸೆಟ್ಗಳು ಬಿಟ್ಟರೆ, ಈಗ ಪೆನ್ ಡ್ರೈವ್ ಆಗಿದೆ, ಈಗ ಪೆನ್ ಡ್ರೈವೆಲ್ಲ ಹಾಕ್ಸ್ಕೊಂಡಿದ್ದೀನಿ. ಅಲ್ಲಿ ಬಿಟ್ಟರೆ ಬೇರೆ ಪ್ರಾರ್ಥನೆಯ ಸಂದರ್ಭದಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಹಾಡಿದ್ದೇ ಕೇಳಲಿಲ್ಲ. ಹಾಡಬೇಕು. ಅಲ್ಲಿ ಅದ್ಭುತವಾದಂತಹ ತತ್ವಬದ್ಧವಾಗಿ ಅವುಗಳನ್ನು ಸಂಯೋಜಿಸಿದ್ದಾರೆ. ಮೊದಲು 6 ನುಡಿಗಳು, ಮೊದಲು ಬಸವಣ್ಣವ್ರ ಬಗ್ಗೆ ಇದೆ ಮೊದಲನೇ ಕಂತು. ಅದರಲ್ಲಿ ಸುಮಾರು ಒಂದು 6-8 ವಚನಗಳು ಬರುತ್ತೆ. ಇದರಲ್ಲಿ ಈಗ ನಾನು ಹೇಳಿದ್ರಲ್ಲಿ ಪರಮಾತ್ಮನನ್ನು ಕುರಿತಾಗಿ, ಅದರಲ್ಲೂ ಪರಮಾತ್ಮ ಒಬ್ಬನೇ, ಸೃಷ್ಟಿಕರ್ತ ಒಬ್ಬನೇ ಅನ್ನುವಂತಹ ವಿಷಯದಲ್ಲಿ ಸರ್ವಜ್ಞ ಹೇಳಿರ್ತಕ್ಕಂಥದ್ದನ್ನು ಮಾತಾಜಿಯವರು ಸಂಗ್ರಹ ಮಾಡಿದ್ದಾರೆ. ಸರ್ವಜ್ಞನೇ ಓರ್ವನಲ್ಲದೆ ಮತ್ತೆ ಈರ್ವರುಂಟೆ ಮರುಳೆ. ಅಂದರೆ ಭಾರತೀಯ ಸಂಪ್ರದಾಯದಲ್ಲಿ ಪುರಾಣಗಳ ಕಾಲಕ್ಕೆ, ಉಪನಿಷತ್ತುಗಳ ಕಾಲಕ್ಕೆ ಒಬ್ಬನೇ ದೇವರು, ನಿರಾಕಾರ ನಿರ್ಗುಣದ ಕಲ್ಪನೆ ಇತ್ತು. ಆದರೆ ವೇದಗಳ ಕಾಲಕ್ಕೇ ದೇವತೆಗಳ ಕಲ್ಪನೆ ಶುರುವಾಗಿತ್ತು ಅಂತ ಕಾಣುತ್ತೆ. ಪಂಚಭೂತಗಳನ್ನು ದೇವರನ್ನಾಗಿ ದೈವೀಕರಿಸಿ, ಪೃಥ್ವಿಯ ಹಿಂದೆ ದೇವಿಯನ್ನು, ಭೂತಾಯಿಯನ್ನು, ಆಮೇಲಿಂದ ನೀರಿನ ಹಿಂದೆ ವರುಣನನ್ನು, ಅಗ್ನಿ ಹಿಂದೆ ಅಗ್ನಿದೇವನನ್ನು, ವಾಯುವಿನ ಹಿಂದೆ ವಾಯುದೇವನನ್ನು, ಆಕಾಶದಲ್ಲಿ ಸ್ವರ್ಗವನ್ನು ಕಲ್ಪಿಸಿರ್ತಕ್ಕಂಥದ್ದು ವೇದಗಳ ಕಾಲಕ್ಕೆ ಇತ್ತು ಅಂತ ಕಾಣಿಸುತ್ತೆ. ಆದರೆ ವೇದಾಂತ ಅಂತ ಏನು ಬರುತ್ತೆ, ವೇದದ ಅಂತ್ಯಭಾಗ ಅಥವಾ ಅಥರ್ವಣ ವೇದ, ಅದರಲ್ಲಿ ಈಶಾವಾಸ್ಯೋಪನಿಷತ್ತು ಬರುತ್ತೆ. ಅದರಲ್ಲಿ ಸಂಪೂರ್ಣವಾಗಿ ಉಪನಿಷತ್ತುಗಳಲ್ಲಿ ಹೆಚ್ಚಾಗಿ ನಿರಾಕಾರ ಪರಮಾತ್ಮನನ್ನೇ ಅದ್ರ ಬಗ್ಗೆನೇ ಮಾತಾಡ್ತಕ್ಕಂಥದ್ದು. ಈಶಾವಾಸ್ಯೋಪನಿಷತ್ತು ಇರ್ಬೋದು, ಚಾಂದೋಗ್ಯ ಉಪನಿಷತ್ತು ಇರ್ಬೋದು, ಕಠೋಪನಿಷತ್ತು, ಇದರಲ್ಲೆಲ್ಲ ಹೆಚ್ಚಾಗಿ ನಿರಾಕಾರ ಪರಮಾತ್ಮನ ಬಗ್ಗೆನೇ ಮಾತಾಡ್ತಾರೆ.
ಅಲ್ಲಿ ಬಿಟ್ಟರೆ ಮತ್ತೆ ನಮಗೆ ದೇವರ ಸರಿಯಾದ ಕಲ್ಪನೆ ಸಿಗೋದು ವಚನ ಸಾಹಿತ್ಯದಲ್ಲಿ. ವಚನ ಸಾಹಿತ್ಯದ ಶರಣರು ಕೂಡ ಪ್ರಾರಂಭದಲ್ಲಿ ಕೆಲವರು ಕೈಲಾಸವಾಸಿ ಶಿವನನ್ನು ವರ್ಣಿಸಿರೋ ಹಾಗೆ ನಿಮಗೆ ಅನಿಸಿದ್ರು ಕೂಡ ಅದು ಹೌದು. ಬಸವಣ್ಣ, ಮಹಾದೇವಕ್ಕ, ಸಿದ್ದರಾಮೇಶ್ವರರಲ್ಲಿ ಜಾಸ್ತಿ ಸಿಗಲ್ಲ. ಬಸವಣ್ಣವರು ಮತ್ತು ಮಹಾದೇವಕ್ಕನವ್ರಲ್ಲಿ ಹೆಚ್ಚು ಸಿಗುತ್ತೆ. ಯಾಕಂದರೆ ಅವರು ಪ್ರಾರಂಭದ ಸಾಧಕರು. ಬಸವಣ್ಣವರು ಅದನ್ನು ಉಳಿಸ್ಕೊಂಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಉಳಿಸಿದ್ದಾರೆ. ಅವನ್ನ ಅಳಿಸಿಲ್ಲ. ಬಸವಣ್ಣವ್ರಿಗೆ ಗೊತ್ತಿತ್ತು ಇದು ಕೈಲಾಸವಾಸಿ ಶಿವ ಇಲ್ಲ ಅನ್ನೋದು. ಬಸವಣ್ಣವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಚರ್ಚೆ ಮಾಡಿದರು. ಆದರೂ ಕೂಡ ತಮ್ಮ ಮೊದಲನೆಯ ಭಾವವನ್ನು ಅವರು ಮೊದಲು ಏನು ಸಾಧಕಾವಸ್ಥೆಯಲ್ಲಿ ಅನುಭವಿಸಿದರು ಅದನ್ನು ಕೈಲಾಸವಾಸಿ ಶಿವನ ವಿರಹವನ್ನು, ಭಕ್ತ ವಿರಹವನ್ನು ಅದರಲ್ಲಿ ಚಿತ್ರಿಸಿದ್ದಾರೆ. ಆ ವಚನಗಳು ಉದ್ದೇಶಪೂರ್ವಕವಾಗಿ ಉಳಿಸ್ಕೊಂಡಿದ್ದಾರೆ. ಅದನ್ನು ಬೇಕಾದರೆ ತೆಗೆದುಹಾಕ್ಬೋದಾಗಿತ್ತೇನು. ಆದರೆ ಶರಣರು ತಮ್ಮ ಹಿಂದಿನ ಪೂರ್ವದ ಭಾವನೆಗಳೇನು ಬಂದಿದ್ದು ಅವನ್ನು ಯಾವುದನ್ನು ತೆಗೆದುಹಾಕಿಲ್ಲ. ಯಾಕಂದರೆ ಅವರು ಪ್ರಾಮಾಣಿಕರು. ಸತ್ಯ ಗೊತ್ತಾಗಲಿ ಜಗತ್ತಿಗೆ ಅಂತಕ್ಕಂಥದ್ದು ಇರ್ಬೋದು. ಅದಕ್ಕೆ ಕಾಲವಶದಲ್ಲೂ ಕೂಡ, ಕಾಲನ ದಾಳಿಯಲ್ಲಿಯೂ ಕೂಡ ಮತ್ತು ಜಾತಿವಾದಿಗಳ ದಾಳಿಯಲ್ಲಿಯೂ ಕೂಡ ಅವೆಲ್ಲ ವಚನಗಳು ಉಳ್ಕೊಂಡು ಬಂದಿದ್ದಾವೆ. ಅದಕ್ಕೆ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶರಣರಲ್ಲಿ ಬದಲಾವಣೆ ಎಷ್ಟು ಚೆನ್ನಾಗಾಯಿತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವರು ಕೊನೆಗೆ ನಿರಾಕಾರ ಪರಮಾತ್ಮ ಒಬ್ಬನೇ ದೇವರು, ಜಗದಗಲ ಮುಗಿಲಗಲ ಅಲ್ಲಿಗೆ ಬಂದರು. ಅದನ್ನೇ ಸರ್ವಜ್ಞ ತಾನು ಚೆನ್ನಾಗಿ ಶರಣ ಸಾಹಿತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು, ಕೇವಲ ವಚನಗಳನ್ನು ಓದಿ ಬರೆದದ್ದಲ್ಲ ಇದು. ಆ ನಿರಾಕಾರ ಪರಮಾತ್ಮನನ್ನು ಲಿಂಗ ತಂದೆಯನ್ನು ಅರ್ಥ ಮಾಡಿಕೊಂಡು ಬರೆದಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾನೆ, ಓರ್ವನಲ್ಲದೆ ಮತ್ತೆ ಈರ್ವರುಂಟೆ ಮರುಳೆ. ಓರ್ವನೇ ಸರ್ವಜ್ಞನೆಂಬುವನು ಓರ್ವನೇ ಜಗಕ್ಕೆಲ್ಲ. ಸರ್ವಜ್ಞನೆಂಬುವನು ಓರ್ವನೇ ಜಗಕ್ಕೆಲ್ಲ ಕರ್ತಾರನು ಓರ್ವನೇ ದೇವ ಸರ್ವಜ್ಞ. ಅಂದರೆ ಪರಮಾತ್ಮ ಒಬ್ಬನೇ ಸರ್ವಜ್ಞ. ಆ ಸರ್ವಜ್ಞ ಅನ್ನೋದು ಅವನ ಹೆಸರು ಹೌದು, ಶರಣನ ಕವಿಯ ಹೆಸರು ಹೌದು. ಆದರೆ ಪರಮಾತ್ಮನಿಗೆ ಕೊಟ್ಟಿರೋ ಹೆಸರು ಕೂಡ ಸರ್ವಜ್ಞ. ಶಿವ ಎಲ್ಲ ಹೆಸರು ಕೊಡ್ತಾನೆ ಅವನು. ಕರ್ತಾರ ಅನ್ನೋ ಶಬ್ದ ಬಳಸ್ತಾನೆ. ಕರ್ತಾರ ಅಂದರೆ ಸೃಷ್ಟಿಕರ್ತ, ಕ್ರಿಯೇಟರ್. ಅದನ್ನು ಕರ್ತ ಅನ್ನೋ ಶಬ್ದವನ್ನು ಬೈಬಲ್ನವ್ರು ತಗೊಂಡಿದ್ದಾರೆ. ಕನ್ನಡದಲ್ಲಿ ಕನ್ನಡ ಬೈಬಲ್ನ ಅನುವಾದ ಮಾಡುವಾಗ ಅವರು ಕರ್ತ ಅನ್ನೋ ಶಬ್ದವನ್ನು ಬಳಸ್ತಾರೆ. ಕ್ರಿಯೇಟರ್, ಸೃಷ್ಟಿಕರ್ತ ಅನ್ನೋ ಶಬ್ದವನ್ನು ಬಳಸ್ತಾರೆ. ಆಮೇಲೆ ಮುಂದೆ ಹೇಳೋದು ಎಷ್ಟು ಚೆನ್ನಾಗಿದೆ ಅಂದರೆ, ಸರ್ವಜ್ಞನೆಂಬುವನು ಓರ್ವನೇ ಜಗಕ್ಕೆಲ್ಲ. ಸರ್ವಜ್ಞರೀರ್ವರು ಆಗಲ್ಕೆ ತನಗೇನು ಕರ್ಮವೆಸಗೇನೆ ಸರ್ವಜ್ಞ. ಪರಮಾತ್ಮ ಇಬ್ಬರಲ್ಲ, 3 ಜನ ಅಲ್ಲ. ಅಂದರೆ ತ್ರಿಮೂರ್ತಿಗಳನ್ನು ಕಲ್ಪಿಸಿದ್ರು ಭಾರತೀಯರು. ಅದು ಕಲ್ಪನೆ ಅಷ್ಟೇ, ವಾಸ್ತವಿಕವಾಗಿ ಅವರಿಲ್ಲ. ಬ್ರಹ್ಮ, ವಿಷ್ಣು, ರುದ್ರ ಇವರನ್ನ ಹುಡುಕೊಂಡು ಹೋದರೆ, ಅವ್ರ ಲೋಕಗಳನ್ನ ಹುಡುಕೊಂಡು ಹೋದರೆ ಎಲ್ಲೂ ಸಿಕ್ಕಲ್ಲ ನಿಮಗೆ. ಆದರೆ ಭಾರತೀಯರು ಇನ್ನೂ ಕೈ ಬಿಡಕ್ಕೆ ಸಾಧ್ಯ ಆಗಿಲ್ಲ. ಈ ಹಿಂದೂ ತತ್ವದಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ, ಉಪನಿಷತ್ತುಗಳು ಹಿಂದೂ ಪರಂಪರೆ ಒಳಗಡೆ ಬರ್ತವೆ ಅಂತ ಇಟ್ಕೊಳ್ಳಿ. ಆದರೆ ಅವರೂ ಕೂಡ ಈ ದೇವತೆಗಳ ಕಲ್ಪನೆಯನ್ನು ಬಿಟ್ಟಿಲ್ಲ. ದೇವತೆಗಳ ಕಲ್ಪನೆ, ದೇವಿ ಕಲ್ಪನೆ, 33 ಕೋಟಿ ದೇವತೆಗಳು ಅವೆಲ್ಲವನ್ನು ಉಳಿಸ್ಕೊಂಡಿದ್ದಾರೆ. ಇರಲಿ, ಅದು ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅದು ಕಾಲ ನಿರ್ಣಯ ಮಾಡುತ್ತೆ. ಅವ್ರು ನಿರ್ಣಯ ಮಾಡಿಕೊಳ್ಳಿ. ಅವರವ್ರ ಭಾವನೆಗಳಿಗೆ ನಾವೇನು ಘಾಸಿ ಮಾಡೋದು ಬೇಡ. ಆದರೆ ಸತ್ಯ ಗೊತ್ತಿರಲಿ, ಪರಮಾತ್ಮ ಅನ್ನುವಂತಾನು ನಿರಾಕಾರ ಪರಮಾತ್ಮ ಒಬ್ಬನೇ. ಇಬ್ಬರಾಗೋದಕ್ಕೆ ಅವನೇನು ಕರ್ಮ ಮಾಡಿಲ್ಲ. ಆಮೇಲೆ 10 ಅವತಾರದಲ್ಲಿ ಬಂದವನು ಪರಮಾತ್ಮ ಅಲ್ಲ. ಅವನು ವಿಷ್ಣು ದೇವತೆ ಇರ್ಬೋದು, ನಾರಾಯಣ ದೇವತೆ ಇರ್ಬೋದು. ವೈಕುಂಠ ಅನ್ನೋದು ಕೂಡ ಭೂಮಿಯ ಮೇಲೆ ಒಂದು ಪ್ರದೇಶ. ಅದನ್ನು ಪುರಂದರದಾಸರು ಹೇಳ್ತಾರೆ. ಕೈಲಾಸ ಆಗಲಿ, ವೈಕುಂಠ ಆಗಲಿ ಇವೆಲ್ಲ ಎಲ್ಲೋ ಆಕಾಶದಲ್ಲಿ ಬೇರೆ ಲೋಕದಾಗಿದ್ರು, ಆವಾಗ ಹೋಗಿ ಬರ್ತಿದ್ರು ಅನ್ನೋ ಕಲ್ಪನೆ ಅಗತ್ಯ ಇಲ್ಲ. ಈ ಭೂಮಿ ಮೇಲೆ ಭಾರತದಲ್ಲೇ ಒಂದು ಪ್ರದೇಶಗಳವೆಲ್ಲ, ಒಂದು ಕಾಲದಲ್ಲಿ ಪ್ರದೇಶಗಳು. ಕೈಲಾಸ ಪರ್ವತ ಅನ್ನೋದು ಈಗಲೂ ಇದೆ. ಈಗ ಚೀನಾದವ್ರ ಕೈಯಲ್ಲಿ ಇದೆ.
ಮುಂದೆ ಇನ್ನೂ ಆ ಪುರಾಣದ ಉದಾಹರಣೆ ತಗೊಂಡು ಹೇಳ್ತಾನೆ ನಾನು. ಹುಟ್ಟಿಸುವನು ಅಜನೆಂಬ ಕಷ್ಟದ ನುಡಿ ಬೇಡ. ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೀರಲ್ಲಪ್ಪ, ನೀವೇ ಕಥೆ ಬರೆದಿದ್ದೀರಾ. ಅವನಿಗೆ ಶಿರಸ್ಸನ್ನು ಚಿವುಟಿದ ಶಿವ, ಪಂಚಮುಖ ಇದ್ದು ಅಂತ ಮೊದಲು ಬ್ರಹ್ಮನಿಗೆ. ಶಿವನಿಗೆ ಏನೋ ಸಿಟ್ಟು ಬಂತು, ಬ್ರಹ್ಮನಿಗೆ ಅಹಂಕಾರ ಬಂತು, ಅದನ್ನು ಚಿವುಟ್ದ ಒಂದು ಶಿರಸ್ಸನ್ನು. ಮತ್ತು ಶಿವನಿಂದ ಚಿವುಟಲ್ಪಟ್ಟಂತಹ ಶಿರವನ್ನು ನೀನ್ಯಾಕೆ ಸೃಷ್ಟಿಸ್ಕೊಳ್ಳಿಲ್ಲಪ್ಪ? ಇಡೀ ಜಗತ್ತನ್ನೇ ಸೃಷ್ಟಿಸೋ ನೀನೇ ಆಗಿದ್ದರೆ ಸರ್ವಜ್ಞ ಕೇಳೋದು. ಹುಟ್ಟಿಸುವನು ಅಜನೆಂಬ ಕಷ್ಟದ ನುಡಿಬೇಡ. ಹುಟ್ಟಿಸುವನು ಅಜನ ಆದರೆ ತನಗಾಗಿ ತನ್ನ ಶಿರಸ್ಸನ್ನು ಹುಟ್ಟಿಸನೇಕೆ ಸರ್ವಜ್ಞ, ಯಾಕೆ ಹುಟ್ಟಿಸ್ಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಈ 3 ವಚನಗಳಲ್ಲಿ ಈ ಥರ ಹೇಳಿ ಮುಂದೆ ಆ ಪರಮಾತ್ಮನ ಶಕ್ತಿ ಎಂಥ ಅದ್ಭುತವಾಗಿದೆ, ಏನೇನು ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನು ಹೇಳ್ತಾನೆ. ಇಂಗಿನೋಳು ನಾಥವನು ತೆಂಗಿನೊಳಗೆ ನೀರ, ಭೃಂಗ ಕೋಗಿಲೆಯ ಕಂಠದೊಳು ಗಾಯನ, ತುಂಬಿದವರು ಯಾರು ಸರ್ವಜ್ಞ. ಇಂಗಿನೋಳು ನಾಥವನು, ಹಿಂಗಂತೂ ಗೊತ್ತು ನಿಮಗೆಲ್ಲ, ಅದರಲ್ಲಿ ಒಳ್ಳೆ ಪರಿಮಳ ಇರ್ತದೆ. ಯಾರಪ್ಪ ಅದನ್ನು ತುಂಬಿದವರು? ಏನು ಮನುಷ್ಯರು ತುಂಬಿದ್ರಾ? ಇಲ್ಲ. ತೆಂಗಿನೊಳಗೆ ಎಳನೀರ ಅಂದರೆ ತೆಂಗಿನಲ್ಲಿ ನೋಡಿ ಆ ಎಳನೀರ ಶರಣರು ಕೂಡ ಉದಾಹರಣೆ ಕೊಡ್ತಾರೆ. ಭಾಳ ಚಂದ ಹೇಳ್ತಾರೆ ಅವರು, ಭಾಳ ಚಂದ ಹೇಳ್ತಾರೆ. ಯಾರವರು ಮೋಸ್ಟ್ಲಿ ಅಂಬೇಗರ್ ಚೌಡಯ್ಯನವರ ವಚನದಾಗ ಎಲ್ಲ ಬರುತ್ತೆ, ಅಥವಾ ಯಾರೋ ಶರಣರು ತುಂಬ ಚೆನ್ನಾಗಿ ಬರುತ್ತೆ. ಅದು ಬರೋದು ನೀರು ಗೊತ್ತಾಗಲ್ಲ, ಹಿಂಗಿ ಕೊಬ್ಬರಿ ಆಗತ್ತಲ್ಲ ಅದು ಗೊತ್ತಾಗಲ್ಲ. ಆವಾಗ ಬಂತು ಹೇಗೆ? ಈ ಸಂಪೂರ್ಣವಾಗಿ ಹಿಂಗೆ ರುಚಿಗೆ ಆದ ಕೊಬ್ಬರಿ ಆಯಿತು ಹೇಗೆ? ಆ ಎರಡನ್ನೂ ಮಾಡ್ತಕ್ಕಂಥದ್ದು ಪರಮಾತ್ಮನೇ. ಅದಕ್ಕೆ ಇಂಗಿನೊಳು ನಾಥವನು ತೆಂಗಿನೊಳಗೆ ಎಳನೀರು, ಭೃಂಗ ಕೋಗಿಲೆಯ ಕಂಠದೊಳು ಗಾಯನ, ತುಂಬಿದವರು ಯಾರು ಸರ್ವಜ್ಞ. ಭೃಂಗ ಅಂದರೆ ದುಂಬಿ ಗಾನ ಮಾಡ್ತಿರ್ತದಲ್ಲ, ಅದನ್ನು ಯಾರಪ್ಪ ತುಂಬಿದವರು? ಬರೀ ದುಂಬಿ ಒಂದೇ ಅಂತಲ್ಲ, ನೀವು ರಾತ್ರಿ ಗಮನಿಸಿ. ಇವಾಗ ನೀವು ಯಾರೋ ಹೆಚ್ಚು ಜನ ಗಮನ ಕೊಡ್ತಿರಲ್ವ, ಎಷ್ಟು ಹುಳಗಳು ಹಾಡ್ತಿದ್ದಾವೆ. ಅವು ಕೊಂಡಿ ಉಜ್ಜುತ್ತವೆ ಅಂತೇಳಿ ವಿಜ್ಞಾನ ಸಂಶೋಧಕರು ಹೇಳ್ತಾರೆ. ಅಷ್ಟು ಅದ್ಭುತ. ಬೆಳಿಗ್ಗೆ ತನಕ ಕತ್ಲಿದ್ರೆ ಯಾವಾಗಲೂ ಹಂಗೇ ಮಾಡ್ತಿರ್ತಾವಲ್ಲ. ಯಾವ ಶಕ್ತಿ ಅದು? ಯಾವ ಶಕ್ತಿ ಅದು? ಆ ಕೊಂಡಿ ಯಾರು ಕೊಟ್ಟರು ಅದಕ್ಕೆ? ಸೊಳ್ಳೆದೇ ಉದಾಹರಣೆ ತಗೊಳ್ಳಿ ನೀವು, ಸಾಕು, ಹೋಗಬೇಡಿ. ಪಂಚೆ ಮೇಲ್ಗಡೆ ಕಚ್ಚುತ್ತಲ್ಲ, ಅದನ್ನು ಹೊಡೆದ್ರೆ ಅದು ಸೂಜಿ ಸಿಕ್ಕೋದೇ ಇಲ್ಲ, ಅದು ಚೂಪಾಗಿಲ್ಲ, ಅದ್ರ ಮೂಗು ಎಲ್ಲಿ ಹೆಂಗೆ ಅದು ಮಾಡಿ ಪರಮಾತ್ಮ. ತುಂಬ ದೂರಕ್ಕೂ ಏನು ಹೋಗೋದು ಬೇಡ. ಇಂಗಿನೊಳು ನಾಥವನು ತೆಂಗಿನೊಳಗೆ ಎಳನೀರು, ಭೃಂಗ ಕೋಗಿಲೆಯ ಕಂಠದೊಳು ಗಾಯನು, ತುಂಬಿದವರು ಯಾರು ಸರ್ವಜ್ಞ. ಆಮೇಲೆ ಮುಂದೆ ಕೇಳ್ತಾರೆ, ಎಂಥ ಅದ್ಭುತವಾಗಿದೆ ಅಂದರೆ, ಚಿತ್ರವನು ನವಿಲಿನೊಳು, ವಿಚಿತ್ರವನು ಗಗನದೊಳು, ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರು ಯಾರೋ ಸರ್ವಜ್ಞ. ಅಂದರೆ ನವಿಲಿನಲ್ಲಿ ಆ ಚಿತ್ರಗಳು, ಗರಿಗಳಿದಾವಲ್ಲ, ಒಂದೊಂದು ಗರಿ ಒಂದೊಂದು ರೀತಿ, ಅವುಗಳನ್ನು ಆ ಚಿತ್ರವನ್ನು ಮಾಡಿದವ್ರು ಯಾರು? ಅದೇನು ಯಾರಾದರೂ ಇಟ್ಟಿದ್ದ ಗರಿಗಳು? ಮೊಟ್ಟೆ ಒಳಗಡೆ ಇದ್ದಾಗ ಮೊಟ್ಟೆ ಒಳಗೆ ನೋಡಿದ್ರೆ ಗರಿ ಇಲ್ಲ, ಅದರದ್ದು ಪುಚ್ಚಗಳು ಏನೂ ಇಲ್ಲ, ಅದರದ್ದು ನವಿಲೇ ಇಲ್ಲ ಅಲ್ಲಿ. ಮೊಟ್ಟೆ ಹೊಡೆದು ನೋಡಿದ್ರೆ, ಕೋಳಿ ಮೊಟ್ಟೆ ನೋಡೋದು ನೋಡಿ ಏನೂ ಇಲ್ಲ ಅದರಲ್ಲಿ. ಅದೇ ಮರಿಯಾದಾಗ ಎಲ್ಲವೂ ಬಂದಿರ್ತಾವಲ್ಲ, ಎಲ್ಲಿಂದ ಬಂತದು? ಚಿತ್ರವನ್ನು ನವಿಲಿನೋಳು, ವಿಚಿತ್ರವನ್ನು ಗಗನದೋಳು. ನೀವು ಗಗನ ಅಂತೂ ಗಮನಿಸಿದ, ಆಕಾಶ ನೋಡಿದರೆ ಎಷ್ಟೆಷ್ಟೋ ರೂಪಗಳು ಕಾಣಿಸ್ತವೆ, ಯಾವೂ ಇಲ್ಲ. ಅಲ್ಲಿ ಮೇಲೆ ಹೋಗಿ ನೋಡಿದ್ರೆ, ಹುಡುಕೊಂಡು ಹೋದರೆ ಏನು ಸಿಕ್ಕಲ್ಲ. ಯಾರು ಇದನ್ನೆಲ್ಲ ಮಾಡ್ತಾ ಇರೋರು? ಚಿತ್ರವನ್ನು ನವಿಲಿನೋಳು, ವಿಚಿತ್ರವನ್ನು ಗಗನದೋಳು, ಪತ್ರೆ ಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರು ಯಾರು ಸರ್ವಜ್ಞ. ಪತ್ರೆಯನ್ನು, ಹೂಗಳನ್ನು, ಪುಷ್ಪವನ್ನು ವಿವಿಧ ವರ್ಣಗಳಿಂದ ಚಿತ್ರಿಸಿದವರು ಯಾರಪ್ಪ? ಕೊನೆಗೆ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಅಂದರೆ, ಮಿಡಿ ಹಣ್ಣು ಆಲಕ್ಕೆ, ಹಿಡಿ ಹಣ್ಣು ಕುಂಬಳಕ್ಕೆ, ಅಡಿ ನೆಳಲೊಳೆಪ್ಪ ಪಾಂತತ ಕೆಡದಂತೆ, ನುಡನು ಮಾಡಿ ಹನು ಸರ್ವಜ್ಞ. ಲಿಂಗಾನಂದ ಸ್ವಾಮಿಗಳನ್ನ ಕತೆ ಹೇಳೋರು, ಭಾಳ ಅದ್ಭುತವಾದ ಕತೆ. ಹಿಂಗೆ ಒಬ್ಬ ಆಗಿನ ಕಾಲದಾಗ 50-60 ವರ್ಷದಿಂದ ಬೆಂಗಳೂರಲ್ಲಿ ಓದ್ತಿದ್ದ, MA PhD ಮಾಡ್ದ, ಊರಿಗೆ ಬಂದ. ಊರಿಗೆ ಬರ್ಬೇಕಾದ್ರೆ ಅವನು ಊರಿಗೆ ಬಸ್ ಇಲ್ಲ,
ಒಂದು 7-8 ಕಿಲೋಮೀಟ್ರ್ ನಡಿಬೇಕು. ಸರಿ ಬಸ್ಸಿಗೆ ಬಂದು ಒಂದು ಕ್ರಾಸಲ್ಲಿ ಇಳಿದು ಊರಿಗೆ ನಡ್ಕೊಂಡು ಹೊರಟ. ಒಂದು 5-6 ಕಿಲೋಮೀಟ್ರ್ ನಡೆಯೋ ಹೊತ್ತಿಗೆಲ್ಲ ಭಾರ, ಸೂಟ್ ಕೇಸು ಅದು ಇದು. ಅವಾಗೆಲ್ಲ ಫೋನ್ ಮಾಡಿ ಹೇಳಿ ಗಾಡಿ ತರಿಸ್ಕೊಳಕ್ಕೆ ಏನೂ ಇಲ್ವಲ್ಲ, 60-70 ವರ್ಷದಿಂದ. ಆವಾಗ ಸರಿ ನಡ್ಕೊಂಡು ಹೊರಟಿದ್ದ. ಹೋಗ್ತಾ ಹೋಗ್ತಾ ತುಂಬ ಆಯಾಸ ಆಯ್ತು ಅವನು. ನೆರಳು ಹುಡುಕದ, ಒಂದು ಆಲದ ಗಿಡ ಸಿಕ್ತು. ಆಲದ ಗಿಡದಾಗ ಸಿಕ್ಕು ಹಂಗೆ ಆಲದ ಗಿಡದ ಮೇಲೆ ಆಲದ ಗಿಡದ ಬುಡಕ್ಕೆ ಹೊರ್ಕೊಂಡ. ಒಳ್ಳೆ ಗಾಳಿ, ತಂಗಾಳಿ ಬೀಸ್ತಾ ಇತ್ತು, ನೆರಳು. ಮೇಲ್ಗಡೆ ನೋಡ್ದ, ಎತ್ತರವಾಗಿ ಆಲದ ಮರದ ಮೇಲೆ ಆಲದ ಹಣ್ಣುಗಳಿದ್ವು. ಹಾಗಂದ, ಏನಪ್ಪ ಈ ದೇವರಿಗೆ ಬುದ್ಧಿ ಇದೆಯಾ? ಅಷ್ಟು ದೊಡ್ಡ ಎತ್ತರದ ಮರ, ಅಷ್ಟಕ್ಕೆಷ್ಟು ಪುಟಾಣಿ ಪುಟಾಣಿ ಹಣ್ಣು ಕೊಟ್ಟಿದ್ದಾನೆ. ಪಕ್ಕದಲ್ಲೇ ಒಂದು ಕುಂಬಳ ಬಳ್ಳಿ ಇತ್ತು, ಹಬ್ಬಿತ್ತು. ಈ ಕುಂಬಳ ಬಳ್ಳಿಗೆ ಇಷ್ಟು ಸಣ್ಣದು, ಅಂದರೆ ಸಣ್ಣ ಬಳ್ಳಿಗೆ ಇಷ್ಟು ದೊಡ್ಡ ಕಾಯಿ ಕೊಟ್ಟಿದ್ದಾನೆ. ಆ ದೇವರಿಗೆ ಸೆನ್ಸೇ ಇಲ್ಲ ಅಂತ ಅಂದ್ಕೊಂಡ. ಗೊತ್ತಾಯ್ತಲ್ಲ, ಇಷ್ಟು ದೊಡ್ಡ ಮರಕ್ಕೆ ಅಂತ ಕಾಯಿ ಕೊಡೋದು ಬಿಟ್ಬಿಟ್ಟು ಇದಕ್ಕೆ ಈ ಬಳ್ಳಿ ಕೊಟ್ಟಿದ್ದಾನೆ, ಈ ದೇವ್ರಿಗೆ ಸೆನ್ಸೇ ಇಲ್ಲ ಅಂತ ಅಂದ್ಕೊಂಡ. ಹಂಗೆ ಸುಸ್ತಾಗಿತ್ತಲ್ಲ, ಆಯಾಸ ಆಗಿತ್ತಲ್ಲ, ಕಣ್ಣು ಮುಚ್ಚಿದ. ಹಂಗೆ ಜೋಂಗ್ ಬರ್ತಾ ಇತ್ತು, ಜೋರಾಗಿ ಗಾಳಿ ಬಿಡ್ತು. ಒಂದು ಆಲದ ಹಣ್ಣು ಹರಿತು, ಮೂಗಿನ ಮೇಲೆ ಬಿತ್ತು. ಗೊತ್ತಾಯ್ತಲ್ಲ, ಎಚ್ಚರ ಆಯಿತು, ಸವರ್ಕೊಂಡ. ಮೂಗನೆಲ್ಲ ಮೂಗೆಲ್ಲ ಉರಿತು, ನೋವಾಯಿತು. ಆವಾಗ ಅಂದ್ಕೊಂಡ, ಅಯ್ಯೋ ದೇವರೇ, ಈ ಅಕಸ್ಮಾತ್ ಈ ಕುಂಬಳಕಾಯಿನಂತ ಕಾಯಿ ಮೇಲಿದ್ದು ನಾನು ಇಲ್ಲೇ ಕೂತಿದ್ದು, ಅದೇನಾದ್ರೂ ಕೆಳಗೆ ಬಿದ್ದಿದ್ರೆ ನನ್ನ ಗತಿ ಏನು ಅಂತೇಳಿ ಅಂದ್ಕೊಂಡಂತೆ. ಹಂಗೆ ಅದನ್ನೇ ಸರ್ವಜ್ಞ, ಮಿಡಿ ಹಣ್ಣು ಆಲಕ್ಕೆ, ಹಿಡಿ ಹಣ್ಣು ಕುಂಬಳಕ್ಕೆ, ಅಡಿ ನೆಳಲೊಳಿಪ್ಪ ಪಾಂಥತ ಕೆಳದನ್. ಪಾಂಥ ಅಂದರೆ ಪಥಿಕ ಅಂದರೆ ದಾರಿಗೆ ಹೋಗ. ಆ ಅಡಿಯಲ್ಲಿಪ್ಪ ಅಂತ ಅವನು ಕೆಡಬಾರ್ದು, ಅವನಿಗೆ ತೊಂದರೆ ಆಗಬಾರ್ದು ಅಂತ ಪರಮಾತ್ಮ ಹಿಂಗೆ ಇಟ್ಟಿದಾನಲ್ಲ. ಯಾರಪ್ಪ ಹಿಂಗಿಟ್ಟವರು ಅಂತ ಕೇಳ್ತಾನೆ ಸರ್ವಜ್ಞ. ಈಗಂತೂ ಬಿಡಿ, ಹಿಂದಿನ ಕಾಲಕ್ಕಿಂತ ಪರಮಾತ್ಮನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಗಿನ ಕಾಲದಲ್ಲಿ ಇನ್ನೂ ಅದ್ಭುತವಾಗಿದೆ. ಆ ಗ್ರಹ ತಾರೆಗಳ ಆ ಸೃಷ್ಟಿ, ಆ ಉಪಗ್ರಹಗಳು, ಧೂಮಕೇತುಗಳು, ಅವುಗಳೆಲ್ಲ ಇರ್ತಕ್ಕಂಥದ್ದೆಲ್ಲ ನೋಡಿದ್ರೆ, ಆ ಭೂಮಿ ತಿರುಗುವ ವೇಗ ಎಲ್ಲ ನೋಡಿದ್ರೆ ಅದ್ಭುತ. ಅದೆಲ್ಲ ಒಂದೊಂದೂ ಅದ್ಭುತ. ಇದು ಪರಮಾತ್ಮನ ಸೃಷ್ಟಿಯ ರೀತಿ, ಸೃಷ್ಟಿಯ ವೈಶಿಷ್ಟ್ಯ. ಜೊತೆಗೆ ಇಂತಹ ಪರಮಾತ್ಮರು 2-3 ಜನ 4 ಜನ ಇಲ್ಲ, ಒಬ್ಬನೇ ಪರಮಾತ್ಮ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.